ನಾವು ಸಾಲದ ಮರುಪಾವತಿಗೆ ಕೊಡಬೇಕಾಗಿರೋದು 26,474 ಕೋಟಿ ಕೊಡಬೇಕು. ಮರುಪಾವತಿಗೆ ನಾವು ಪ್ರತಿ ವರ್ಷ ಕೊಡಬೇಕಾಗಿರುವಂಥದ್ದು 90,428 ಕೋಟಿ. GSDPಯ ಶೇಕಡ 2.95. ಒಟ್ಟು ಸಾಲದ ಹೊರೆ ನಮ್ಮದು 7,64,655 ಕೋಟಿ. ಇಷ್ಟು ಅಂದರೆ ನಾವು ಶೇಕಡ ಲೆಕ್ಕ ಹಾಕಿದ್ರೆ 24.91%. ಇಷ್ಟು ನಮ್ಮ ಕೊರತೆ ಇರತಕ್ಕಂಥದ್ದು. ಇವತ್ತು ನಾವು ಸಾಲ ತೆಗೆದಿರೋದು ಸಾಲಗಳ ಎತ್ತುವಡಿ ಕೋಟಿಗಳಲ್ಲಿ ನಮ್ಮದು 2021-22ರಲ್ಲಿ ದೇಶದ ಹೇಳಕ್ಕೆ ನಿಮ್ಮನ್ನು ಬಿಟ್ಟಿದ್ದೀರಲ್ಲ ಸರ್, ಎಲ್ಲ ನಾನೇ ಹೇಳ್ಬಿಟ್ರೆ ಅಲ್ಲ, ಇಲ್ಲಿ ಚರ್ಚೆ ಆಗ್ತಾ ಇರೋ ರಾಜ್ಯದ ದೇಶದ ಸರ್, ನೀವು ಮಂಡಿಸಿರೋದು ರಾಜ್ಯದ್ದು, ದೇಶದ್ದೇನು ಮಂಡಿಸಿಲ್ಲ. ನೀವು ದೇಶದ್ದೇನ ಮಂಡಿಸಿದ್ರೆ ಅದ್ರ ಬಗ್ಗೆನೂ ನಾವು ಕಾಮೆಂಟ್ ಮಾಡ್ತಾ ಇದ್ರಿ. ನೋಡಿ ಸರ್, ಕೇಳಿದ್ರಿ, ಬೇರೆಯವ್ರು ಯಾರು ಕೇಳ್ತಾನೆ ಇರ್ಲಿಲ್ಲ ಸರ್. ಇಷ್ಟೊತ್ತಕ ಸೈಲೆಂಟ್ ಆಗ್ಬಿಟ್ಟಿದ್ರು. ಮುಖ್ಯಮಂತ್ರಿ ಅವ್ರು ಬಂದ್ಮೇಲೆ ಸಮಾಧಾನ ಆಯ್ತಾ ಅಶ್ವತ್ಥನಾರಾಯಣ್? ಸನ್ಮಾನ್ಯ ಅಧ್ಯಕ್ಷ ನೋಡಿ, ಅವ್ರು ಬಂದಿದ್ದ ಉಪಸ್ಥಿತಿನೇ ನೋಡಿ, ಆಕ್ಷನ್ ಇದೆ. ನಮ್ಮ ರಾಜ್ಯದಲ್ಲಿ ಸಾಲ ಎತ್ತುವಳಿ ಲೋನ್ಸು 2021-22ರಲ್ಲಿ 80,641. ಕೋವಿಡ್ ಬಂದಂಥ ಸಂದರ್ಭ ಇಡೀ ರಾಜ್ಯದಲ್ಲಿ ಆದಾಯ ಕುಸಿತ ಆಗಿತ್ತು. 50% ಆದಾಯ ಸಿಗ್ತಾ ಇರಲಿಲ್ಲ, ಬೇರೆ ದಾರಿನೇ ಇರಲಿಲ್ಲ. ಅದು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿರೋ ಎಲ್ಲ ರಾಜ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಸಾಲಕ್ಕೆ ಮೊರೆ ಹೋಗುವಂಥ ಪರಿಸ್ಥಿತಿ ಇತ್ತು. ಆಗ 21-22ರಲ್ಲಿ 80,641 ಸಾಲ ತಗೊಂಡಿದ್ರು. ಅದಾದಮೇಲೆ 22-23ರಲ್ಲಿ ಕಡಿಮೆ 44,549 ಸಾಲ ಕಡಿಮೆ ಆಯಿತು. ಮತ್ತೆ ಸಿದ್ದರಾಮಯ್ಯನವರು ಎಂಟ್ರಿ ಆದಮೇಲೆ 2023-24 90,280, 24-25 1,07,606, ಈಗ 25-26ರಲ್ಲಿ 1,16,000 ಕೋಟಿ. ಇಷ್ಟು ಸಾಲ. ಅಂದರೆ ಕೋವಿಡ್ ಇದ್ದಾಗ ಕಡಿಮೆ ಸಾಲ, ಸಿದ್ದರಾಮಯ್ಯನವರು ಬಂದ ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಂದ ಮೇಲೆ ಏನೂ ಇಲ್ಲ, ಏನು ಪ್ರಾಬ್ಲಮ್ಸೇ ಇಲ್ಲ. ಪ್ರಾಬ್ಲಮ್ ಹೇಳಿ, ನೀವು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ನೀವು ಏನು ಬೇಕಾದರೂ ಹೇಳಿ. ನಾನು ಹೇಳಿದ್ದೀನಿ, ನಾನು ಮಾತಾಡೋಕ್ಕೆ ಬಿಟ್ಬಿಡಿ, 1:15 ಒಳಗೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಮುಗಿಸ್ತೀನಿ. ಅದು ಒಟ್ಟು ನಮ್ದೇನಾಗಿದೆ, ಈ ಬಂಡವಾಳ ವೆಚ್ಚನೂ ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆನೋ ಏನೋ ಗೊತ್ತಿಲ್ಲ, ಅದು ಅವರೇ ಹೇಳಿ ಏನು ಅಂತ. ಬಂಡವಾಳ ವೆಚ್ಚನೂ ಕೂಡ 17.8% ನಿಂತಿದೆ ನಮ್ಮದು ವೆಚ್ಚ. ಅಂದರೆ ಇದರಿಂದ ಮೂಲ ಸೌಕರ್ಯಗಳು ಏನು ಕೊಡಬೇಕಾಗಿತ್ತು, ಮೂಲ ಸೌಕರ್ಯಗಳು ಏನು ನಾವು ಕೊಡಬೇಕಾಗಿತ್ತು, ಅದು ಕೊಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅಭಿವೃದ್ಧಿ ಎಲ್ಲಿದೆ?